ಸುಮ ಸುಮ ಡ್ರೈವ್ ಮಾಡುತ್ತಾ ಕಾವೇರಿಯನ್ನು ಬಿಡಲು ಅವಳ ಮನೆಯ ಕಡೆಗೆ ಹೊರಟಳು. ಸುಮಳ ಮನದಲ್ಲಿ ಏನೋ ಅನೂಹ್ಯವಾದ ಫೀಲಿಂಗ್ ಇತ್ತು. ಯಾಕೋ ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಮನಸ್ಸಿಗೆ ತುಂಬ ಸಮಾಧಾನವಾಗಿತ್ತು. ಪ್ರೇಮಿಗಳನ್ನು ಒಂದು ಮಾಡುವ ಪ್ರಯತ್ನ ಮಾಡಿದ್ದಳು. ಅದರ ಪರಿಣಾಮ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗಬೇಕಿತ್ತು. ಅವಳು ತುಂಬ ಖುಷಿಯಾಗಿದ್ದಳು. ಅವಳು ಖುಷಿಯಾಗಿದ್ದುದನ್ನು ನೋಡಿದ ಕಾವೇರಿ, ಲೇ ಸುಮಿ, ಏನೇ ತುಂಬ ಸಂತೋಷ ಆದ ಹಾಗೆ ಕಾಣ್ತಿದೆ. ಹೌದು ಕಣೆ ಕಾವೇರಿ, ಯಾಕೋ ಗೊತ್ತಿಲ್ಲ, ಪ್ರೀತಿಸೋ ಹೃದಯಗಳನ್ನು ಒಂದು ಮಾಡಿದಾಗ ಮನಸ್ಸಿಗೆ ಆಗುವ ಖುಷಿ ಬೇರೆ ರೀತಿಯಾಗಿರುತ್ತದೆ. ಇದನ್ನು ಕೇಳಿದ್ದೆ, ಓದಿದ್ದೆ. ಆದರೆ ಇಂದು ನನ್ನ ಕೈಯಿಂದ ಒಂದು ಅಂಥ ಕೆಲಸ ಆಗಿದೆ ಅಂತ ಸಂತೋಷವಾಗಿದೆ. ಲೇ ಮಂಕೆ, ಇನ್ನೂ ಪ್ರಾಬ್ಲಮ್ ಸಾಲ್ವೇ ಆಗಿಲ್ವೇ? ಅದ್ಯಾಕೆ ಹಾಗೆ ಆತರಗೆಟ್ಟ ಆಂಜನೇಯಂಗೆ ಹಾಡಿದ ಹಾಗೆ ಹಾಡ್ತಿ? ನನ್ನ ಪ್ರಕಾರ ರವಿ ಮತ್ತು ಅವನ ತಾಯಿ ಇಬ್ಬರನ್ನು ನೋಡಿದಾಗ, ಅವರ ಹಾವಭಾವ ಗಮನಿಸಿದಾಗ ಇದು ಸುಖ್ಯಾಂತವನ್ನು ಕಾಣುತ್ತದೆ ಅಂತ ಅನ್ನಿಸತೊಡಗಿದೆ. ಕಾದು ನೋಡಬೇಕಷ್ಟೆ. ಆದರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದು ಮನಸ್ಸಿಗೆ ಖುಷಿ ಕೊಡ್ತಿದೆ ಕಣೆ ಎಂದು ತನ್ನ ವಿವರಣೆ ಕೊಟ್ಟಾಗ, ಲೇ ಸುಮಿ, ಈ ಫೇಸ್ಬುಕ್ ಇವೆಲ್ಲ ಸೋಷಿಯಲ್ ಮೀಡಿಯಾಗಳು ಒಂದು ರೀತಿಯಲ್ಲಿ ಖುಷಿ ಕೊಟ್ಟರೂ ಅದು ದುರುಪಯೋಗವಾದಾಗ ಆಗುವ ಪರಿಣಾಮ ತುಂಬ ಘೋರ ಅಂತ ಅನ್ನಿಸುತ್ತೆ ನನಗೆ. ಲೇ ಕಾವೇರಿ, ಎಲ್ಲ ವಿಷಯದಲ್ಲೂ ಉಪಯೋಗ ದುರುಪಯೋಗ ಇದ್ದೇ ಇರುತ್ತೆ. ನಾವು ಹೇಗೆ ಅದನ್ನು ಉಪಯೋಗ ಮಾಡ್ತೀವಿ ಅದರ ಮೇಲೆ ಪರಿಣಾಮದ ವಿಚಾರ. ಈಗ ನೋಡು, ಪರಿಣಾಮ ಮೊದಲು ಕೆಟ್ಟದಾಗಿ ಅನುಭವವಾಗಿತ್ತು. ಆದರೆ ನಾವು ಅದನ್ನು ಕೆಟ್ಟದು ಎಂದು ತಿಳಿಸಿ ಹೇಳಿದಾಗ ಅದು ಒಳ್ಳೆಯದಾಗುವ ನಿಟ್ಟಿನಲ್ಲಿ ಹೋಗುತ್ತಿದೆಯಲ್ಲವೇ? ಹಾಗೇ ಎಲ್ಲ ವಿಷಯಗಳು ಎಂದು ಹೇಳಿದಾಗ ಕಾವೇರಿ ಅವಳ ಮಾತಿಗೆ ಒಪ್ಪಿ ತಲೆ ಎಲ್ಲಾಡಿಸಿದಳು. ಅಷ್ಟರಲ್ಲಿ ಕಾವೇರಿ ಮನೆ ಬಂತು. ಸುಮ ಅವಳನ್ನು ಡ್ರಾಪ್ ಮಾಡಿ ತನ್ನ ಮನೆಗೆ ಹೋದಳು. ಮನೆಗೆ ಹೋಗುತ್ತಿದ್ದಂತೆ ಅವಳಿಗೆ ಬೇಸರವಾಗಿತ್ತು. ಹಾಗೆ ಡ್ರೆಸ್ ಚೇಂಜ್ ಮಾಡಿ ಹಾಲಿನಲ್ಲಿ ಟಿವಿ ನೋಡುತ್ತಾ ಸೋಫಾ ಮೇಲೆ ಒರಗಿದಾಗ ಅವಳಿಗೆ ಗೊತ್ತಿಲ್ಲದಂತೆ ನಿದ್ರೆ ಹತ್ತಿತ್ತು. ಸಾಯಂಕಾಲ 5 ಗಂಟೆಗೆ ಅವಳ ಫೋನ್ ರಿಂಗ್ ಆದಾಗ ಎಚ್ಚರಗೊಂಡಳು. ತನ್ನ ಸ್ಟೂಡೆಂಟ್ ಗೀತಾ ಫೋನ್ ಮಾಡಿದಳು. ಅವಳು ರವಿ ತನ್ನ ಫ್ಯಾಮಿಲಿ ಜೊತೆಗೆ ತನ್ನ ಮನೆಗೆ ಬಂದಿದ್ದನೆಂದು ಮತ್ತು ಅವರು ತನ್ನನ್ನು ಮದುವೆಯಾಗುವುದಕ್ಕೆ ಒಪ್ಪಿದ್ದಾರೆಂದು, ಅದಕ್ಕಾಗಿ ಧನ್ಯವಾದ ತಿಳಿಸಿದಳು. ಅದನ್ನು ಕೇಳಿದ ಸುಮ ಪೂರ್ತಿಯಾಗಿ ಸಮಾಧಾನ ಹೊಂದಿದಳು. ಇಂದು ಅಭಿ ಫೋನ್ ಮಾಡಿದಾಗ ಅವನಂತೆ ತಾನೂ ಸಹ ಪ್ರೇಮಿಗಳನ್ನು ತಿದ್ದಿ ಒಂದು ಮಾಡಿರುವುದನ್ನು ಹೇಳಿದರೆ ಅವನು ಖುಷಿ ಪಡುತ್ತಾನೆ ಎಂದುಕೊಂಡಳು. ರಾತ್ರಿ ಊಟವಾದ ಮೇಲೆ ಮತ್ತೆ ಬೆಡ್ರೂಮಿಗೆ ಬಂದು ಬಾಲ್ಕನಿಯಲ್ಲಿ ಚೇರ್ ಹಾಕಿಕೊಂಡು ಕುಳಿತುಕೊಂಡಳು. ಇಂದು ಪಕ್ಕದ ಮನೆಯ ಮುದುಕ ಮತ್ತು ಮುದುಕಿ ಯಾವುದೇ ಹಾಡು ಹಾಕಿರಲಿಲ್ಲ. ವಾತಾವರಣ ಪ್ರಶಾಂತವಾಗಿತ್ತು. ಹಾಗೆ ಸುಮ್ಮನೆ ಹೊರಗೆ ನೋಡತೊಡಗಿದಳು. ಬೀದಿಯಲ್ಲಿ ಹಾಕಿದ ಲೈಟುಗಳು ಮತ್ತು ಹಾಗೆ ರಸ್ತೆಯಲ್ಲಿ ಅಡ್ಡಾಡುತ್ತಿದ್ದ ಜನಗಳನ್ನು ನೋಡುತ್ತಿದ್ದಳು. ಹಾಗೊಮ್ಮೆ ಹೀಗೊಮ್ಮೆ ಹೋಗುತ್ತಿದ್ದ ವಾಹನಗಳು ಎಲ್ಲವನ್ನು ನೋಡುತ್ತಾ ಇರುವಾಗ ಅವಳಿಗೆ ಏನೋ ಆನಂದವಾಗತೊಡಗಿತು. ಒಂದು ಬೈಕ್ನಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಹೊರಟಿದ್ದರು. ಹುಡುಗ ಬೈಕ್ ರೈಡ್ ಮಾಡುತ್ತಿದ್ದ. ಹುಡುಗಿ ಅವನನ್ನು ಹಿಂದಿನಿಂದ ತನ್ನ ಕೈಗಳಿಂದ ಬಳಸಿಕೊಂಡು ಕುಳಿತಿದ್ದಳು. ಅದನ್ನು ನೋಡಿದ ಸುಮಾಳಿಗೆ ತನಗೂ ಹಾಗೆ ಸುತ್ತಾಡುವುದಕ್ಕೆ ಆಸೆಯಾಯಿತು. ಮದುವೆ ಆದಾಗಿನಿಂದ ಅವಳಿಗೆ ಬೈಕ್ ಮೇಲೆ ಹಿಂದೆ ಈ ರೀತಿಯಾಗಿ ಕುಳಿತುಕೊಂಡು ಹೋಗುವುದೆಂದರೆ ತುಂಬ ಇಷ್ಟ. ಆದರೆ ಗಂಡ ಮಾತ್ರ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ. ಗಂಡ ತೀರಿಕೊಂಡ ಮೇಲೆ ಅವಳ ಮನದಲ್ಲಿದ್ದ ಆಸೆಗಳೆಲ್ಲ ಸತ್ತು ಹೋದಂತೆ ಆಗಿದ್ದವು. ಆದರೆ ಈಗ ಅಭಿ ಸಿಕ್ಕಿದ ಮೇಲೆ ಅವಳಿಗೆ ಮತ್ತೆ ಆ ರೀತಿಯಾಗಿ ಆಸೆಗಳು ಮನಸ್ಸಿನಲ್ಲಿ ಚಿಗುರತೊಡಗಿದವು. ತನ್ನಲ್ಲಿ ಮತ್ತು ತನ್ನ ಮನಸ್ಸಿನಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ತಾನೇ ಗಮನಿಸುತ್ತಿದ್ದಳು. ಇತ್ತೀಚೆಗೆ ಅಭಿ ತನ್ನ ಜೊತೆ ಒಡನಾಟಿಯಾದ ಮೇಲೆ ತನ್ನ ಭಾವನೆಗಳು ಬೇರೆ ರೀತಿಯಾಗಿ ಬದಲಾಗುತ್ತಿವೆ ಅಂತ ಅವಳಿಗೆ ಅನಿಸತೊಡಗಿತು. ಮೊದಲಾದರೆ ತಾನು ಯಾರಿಗಾಗಿ ಬದುಕಬೇಕು, ಯಾರಿಗಾಗಿ ತಾನು ಅಲಂಕಾರ ಮಾಡಿಕೊಳ್ಳಬೇಕು ಎಂತೆಲ್ಲ ಅನ್ನಿಸುತ್ತಿತ್ತು. ಆದರೆ ಅಭಿ ಸಿಕ್ಕ ಮೇಲೆ ಅವನು ತನ್ನ ಕಣ್ಣ ಮುಂದೆ ಇಲ್ಲದೇ ಇದ್ದರೂ ಸರಿ, ಅವನು ತನ್ನ ಹತ್ತಿರವೇ ಜೊತೆಗೆ ಇದ್ದಾನೆಂದು ತಿಳಿದುಕೊಂಡು ತನ್ನ ಮೇಲೆ ತಾನೇ ಅಸ್ಥಿ ವಹಿಸಿ ಅಲಂಕಾರ ಮಾಡಿಕೊಳ್ಳುವುದು ಮತ್ತು ಖುಷಿಯಿಂದ ಇರುವುದು ಮಾಡುವುದನ್ನು ಕಂಡು ತನಗೆ ಒಂದು ರೀತಿಯಲ್ಲಿ ಆಶ್ಚರ್ಯವಾಗಿತ್ತು. ಆದರೆ ಅವಳು ತನ್ನ ಬದಲಾವಣೆ ಜೊತೆಗೆ
ತನ್ನ ವಯಸ್ಸನ್ನು ಪರಿಗಣಿಸಿದಾಗ ಮಾತ್ರ ಯಾಕೋ ಒಂದೇ ರೀತಿಯಾಗತೊಡಗಿತು. ನಾನು ಮಾಡುತ್ತಿರುವುದು ಸರಿಯಾ ತಪ್ಪಾ ಎಂದು ಒಂದು ಕಡೆ ಅಂದುಕೊಳ್ಳತೊಡಗಿದರೂ ಸಹ ತನಗೆ ಅವಶ್ಯಕತೆ ಇರುವುದರಿಂದ ಮತ್ತು ತನಗ್ಯಾರೂ ಇಲ್ಲದಿರುವುದರಿಂದ ತಾನು ಮಾಡುವುದರಲ್ಲಿ ಏನೂ ತಪ್ಪಿಲ್ಲ ಎಂದು ಅಂದುಕೊಂಡಳು. ಅಷ್ಟರಲ್ಲಿ ರಿಂಗ್ ಆಯಿತು. ಮೊಬೈಲ್ ನೋಡಿದಾಗ ಅಭಿ ಫೋನ್ ಮಾಡಿದ್ದ. ಕಾಲ್ ರಿಸೀವ್ ಮಾಡಿ, ಹಲೋ, ಏನು ಮಾಡುತ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಕುಳಿತಿದ್ದೆ. ಊಟ ಆಯಿತಾ? ಹಾಂ, ಈಗ ತಾನೇ ಮುಗೀತು. ಮತ್ತೇನು ವಿಶೇಷ? ನೀವು ಹೇಳಬೇಕು. ಏನಿಲ್ಲ, ನಾನು ನಿಮ್ಮ ಥರ ಇವತ್ತು ಅಡ್ವೆಂಚರ್ ಮಾಡಿದೆ. ಹೌದಾ, ಏನದು ಎಂದು ಕಾತರದಿಂದ ಕುತೂಹಲಭರಿತ ಧ್ವನಿಯಲ್ಲಿ ಕೇಳಿದ. ನೀವು ಮೊನ್ನೆ ಲವರ್ಸನ್ನು ಒಂದು ಮಾಡಿದ್ದೀರಲ್ಲವೇ, ಅದೇ ರೀತಿ ಇಂದು ನಾನು ನನ್ನ ಸ್ಟೂಡೆಂಟ್ಸ್ ಪೈಕಿ ಒಬ್ಬಳ ಜೀವನ ಒಬ್ಬ ಹುಡುಗನಿಂದ ಹಾಳಾಗುವುದನ್ನು ತಪ್ಪಿಸಿದೆ. ಗ್ರೇಟ್, ಹೇಗೆ ಮಾಡಿದಿರಿ ಎಂದು ಹೇಳಿದಾಗ ಸುಮಾ ಅವನಿಗೆ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿದಳು. ಅದನ್ನು ಕೇಳಿದ ಅವನು, ಪರವಾಗಿಲ್ಲ, ನೀವು ಧೈರ್ಯಸ್ಥರು. ನಿಮ್ಮಿಂದ ತಾನೇ ಅದನ್ನು ಕಲಿತಿದ್ದು. ಹೌದಾ, ಅಂದರೆ ನಾನು ನಿಮ್ಮನ್ನು ಅಷ್ಟು ಇಂಪ್ರೆಸ್ ಮಾಡಿದ್ದೀನಾ? ಅದು ನಿಮಗೆ ಗೊತ್ತಾಗೋಲ್ಲ, ಆದವರಿಗೆ ಗೊತ್ತಲ್ವೇ? ಓಹೋ, ಅಂದರೆ ನೀವು ನನ್ನಿಂದ ಧೈರ್ಯ ತಂದುಕೊಂಡು ಈ ಕೆಲಸ ಮಾಡಿರಿ ಅಂದ ಹಂಗಾಯಿತು. ಹೌದು ಎಂದು ಮಾತನಾಡುವಾಗ ತನ್ನ ಸ್ಟೂಡೆಂಟ್ ಅನುಭವಿಸಿದ್ದ ಅನುಭವವನ್ನು ನೆನಪಿಸಿಕೊಂಡು ಸುಮಾ ಕೇಳಲೋ ಬೇಡವೋ ಅಂದುಕೊಳ್ಳುತ್ತಾ, ಒಂದು ಮಾತು ಕೇಳ್ತೀನಿ, ತಪ್ಪು ತಿಳಿಬೇಡಿ. ಕೇಳಿ, ಅದಕ್ಕೇನಂತೆ? ನನ್ನ ಸ್ಟೂಡೆಂಟ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೊಕ್ಕು ಅನುಭವಿಸಿದ ಸಂಕಟ ನೋಡಿದ ಮೇಲೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅವಳ ಹಾಗೆ ನನಗೇನಾದರೂ ನಿಮ್ಮಿಂದ ಅದೇ ರೀತಿಯಾಗಿ ಹೋಲಿಕೆಯಾಗುವಂತೆ ಅನುಭವ ಆಗುವುದಿಲ್ಲ ಅಷ್ಟೆ ಎಂದು ಅವಳು ನಿಧಾನವಾಗಿ ಮನಸ್ಸಿನಲ್ಲಿರುವ ಅಂಜಿಕೆಯನ್ನು ಮಾತಿನ ಮೂಲಕ ಹೊರಹಾಕುತ್ತಾ ಕೇಳಿದಾಗ ಅತ್ತ ಕಡೆಯಿಂದ ಅಭಿ ಜೋರಾಗಿ ನಗತೊಡಗಿದ. ಅವನು ಹಾಗೆ ನಗತೊಡಗಿದಾಗ ಸುಮಾಳಿಗೆ ಮೈಯೆಲ್ಲ ಪರಚಿಕೊಳ್ಳುವಂತಾಗಿ ಬಿಟ್ಟಿತ್ತು. ಹಾಗೆ ಬಹಳ ಹೊತ್ತು ನಕ್ಕು ನಕ್ಕು ಸುಸ್ತಾದವನಂತೆ ಉಸಿರು ಬಿಡುತ್ತಾ ಒಮ್ಮೆಲೆ ಸೀರಿಯಸ್ ಆಗಿ, ಒಂದು ಮಾತು ಹೇಳ್ತೀನಿ ಕೇಳಿ. ನನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳೋ ಮನುಷ್ಯ. ನಿಮ್ಮ ಜೊತೆ ಏನೋ ಫ್ರೆಂಡ್ಶಿಪ್ ಮಾಡಿಕೊಳ್ಳಬೇಕಂತ ಅನ್ನಿಸ್ತು, ಮಾಡಿಕೊಂಡೆ. ಆದರೆ ಬರ್ತಾ ಬರ್ತಾ ಅದು ಕೇವಲ ಫ್ರೆಂಡ್ಶಿಪ್ ಅಲ್ಲ, ಬೇರೆ ಏನೋ ಅಂತ ನನಗೆ ಅನ್ನಿಸತೊಡಗಿತ್ತು. ಆದರೆ ಅದು ಏನು ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ. ಆದರೆ ನಿಜ ಹೇಳ್ತೀನಿ, ನಿಮ್ಮ ಜೊತೆಗೆ ಮಾತಾಡದಿದ್ದರೆ ಮಾತ್ರ ಜೀವಕ್ಕೆ ಸಮಾಧಾನ ಇರೋಲ್ಲ. ನಾನು ಎಂದೂ ನನ್ನ ಬುದ್ಧಿ ಉಪಯೋಗಿಸಿ ಮತ್ತು ಯೋಚನೆ ಮಾಡಿ ನಿಮ್ಮ ಜೊತೆ ಮಾತಾಡೋದಾಗಲಿ ಹೇಳೋದಾಗಲಿ ಮಾಡಿಲ್ಲ. ನಾನು ಮಾತಾಡುವಾಗ ಹೃದಯ ಮಾತ್ರ ಏನು ಹೇಳುತ್ತೋ ಅದೇ ನಿಮ್ಮ ಜೊತೆ ಮಾತನಾಡಿದ್ದು. ಇದನ್ನು ನೀವು ಸರಿ ಅಂತೀರೋ ಇಲ್ಲ ತಪ್ಪು ಅಂತ ಅಂತೀರೋ ನಿಮಗೆ ಬಿಟ್ಟಿದ್ದು. ನನಗಂತೂ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವುದೋ ಹೇಗೆ ಹೇಳುವುದೋ ಅಂತ ಮಾತ್ರ ಗೊತ್ತಿಲ್ಲ ಎಂದು ಹೇಳಿದಾಗ ಅವನ ಮಾತಿನಲ್ಲಿದ್ದ ಗಾಂಭೀರ್ಯತೆಯನ್ನು ಅರಿತ ಸುಮಾ ಅದಕ್ಕೆ ಏನು ಉತ್ತರಿಸಬೇಕು ಅಂತ ಮಾತ್ರ ಗೊತ್ತಾಗಲಿಲ್ಲ. ಒಂದು ಕ್ಷಣ ಅವಳ ಮನಸ್ಸಿಗೆ ನೋವಾಯಿತು. ಕೊನೆಗೆ, ಸರಿ ರೀ, ನಾನು ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೆ ಅಂತ ಕಾಣುತ್ತೆ. ಏನು ಮಾಡೋದು, ನನ್ನ ಕಣ್ಣ ಮುಂದೆ ಇಂತಹ ಪ್ರಸಂಗ ನಡೆದಾಗ ನನ್ನ ಜಾಗದಲ್ಲಿ ನೀವಿದ್ದರೂ ಸಹ ಇದೇ ರೀತಿ ಆಗುತ್ತೆ. ನಾನೇನು ಬೇಜಾರು ಮಾಡಿಕೊಂಡಿಲ್ಲ, ಪರವಾಗಿಲ್ಲ, ಅದಕ್ಕಾಗಿ ನೊಂದುಕೊಳ್ಳಬೇಡಿ. ಸಿಟ್ಟಿನಲ್ಲಿ ಕೊಯ್ದ ಮಗು ಶಾಂತವಾದ ಮೇಲೆ ಬರುವುದಿಲ್ಲ, ಅದನ್ನು ನೆನಪು ಮಾಡಿಕೊಳ್ಳಿ ಸಾಕು ಎಂದು ಹೇಳಿದಾಗ ಅವಳಿಗೆ ಅವನ ಮಾತಿನಲ್ಲಿದ್ದ ಮರ್ಮ ಅರ್ಥವಾಯಿತು. ಊಟವಾಯ್ತಾ? ನಿಮ್ಮದು ಆಗಿದೆ. ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಕೇಳಿ. ನೀವು ತ್ರಿವೇಣಿಯವರ ಕಾದಂಬರಿ ಓದಿದ್ದೀರಿ ಅಂತ ಹೇಳಿದಿರಿ, ಆದರೆ ನಿಮಗೆ ಅವರ ಯಾವ ಕಾದಂಬರಿ ತುಂಬ ಇಷ್ಟ? ಎಲ್ಲನೂ ಇಷ್ಟನೇ, ಏಕೆ? ಏನಿಲ್ಲ, ಸುಮ್ಮನೆ ಕೇಳಿದೆ. ನಿಮ್ಮ ಟೇಸ್ಟ್ ತಿಳಿದುಕೊಳ್ಳಬೇಕು ಅನ್ನಿಸ್ತು, ಅದಕ್ಕೆ. ನಾನು ಅವರ ಎಲ್ಲ ಕಾದಂಬರಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅವುಗಳಲ್ಲಿ ಮೊದಲು ಯಾವುದು ಓದಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಎಲ್ಲನೂ ಹರಡಿಕೊಂಡು ಕುಳಿತಿದ್ದೆ. ನೀವು ನೆನಪಾದಿರಿ. ಹೌದಾ? ಹೌದು, ಆದರೆ ಒಂದು ಸ್ಪೆಷಾಲಿಟಿ ಗಮನಿಸಿದೆ. ಏನು? ಅವರ ಎಲ್ಲ ಟೈಟಲ್ ಉಪಯೋಗ ಮಾಡಿ ಒಂದು ಯಾವುದಾದರೂ ನಾಟಕದ ರೀತಿಯಲ್ಲಿ ಸಂಭಾಷಣೆ ಮಾಡಲು ಸಾಧ್ಯ ಅಂತ ಅನ್ನಿಸ್ತಿದೆ. ಹೌದಾ? ನಾನು ಅವರ ಎಲ್ಲ ಕಾದಂಬರಿಗಳ ಟೈಟಲ್ ಲಿಸ್ಟ್ ಕೊಡ್ತೀನಿ. ನೀವು ಆ ಲಿಸ್ಟ್ ಉಪಯೋಗ ಮಾಡಿ
ಒಂದು ಏನಾದರೂ ನಾಟಕದ ಸಂಭಾಷಣೆ ರೀತಿಯಲ್ಲಿ ರೆಡಿ ಮಾಡಿ ನನಗೆ ಹೇಳ್ತೀರಾ? ಅರೆ, ಇದೊಳ್ಳೆ ನ್ಯಾಯವಾಯ್ತಲ್ಲ. ನೀವಾದರೆ ಸುಮ್ಮನೆ ಕೇಳುವವರು, ನಾನು ಮಾತ್ರ ಕಷ್ಟಪಟ್ಟು ನೀವು ಹೇಳಿದ ಕೆಲಸ ಮಾಡಬೇಕಾ? ಹೌದಲ್ವಾ? ಹಾಗಾದರೆ ನಾನು ಏನು ಮಾಡಬೇಕು ಅಂತ ಹೇಳಿ. ನೀವು ಸಹ ತಾರಾಸು ಅವರ ಕಾದಂಬರಿ ಓದುತ್ತೀರಲ್ವಾ? ಹಾಂ, ಹಾಗಾದರೆ ಅವರ ಕಾದಂಬರಿಗಳ ಟೈಟಲ್ ಮೇಲೆ ನೀವು ಒಂದು ಸಂಭಾಷಣೆ ರೆಡಿ ಮಾಡಿ. ಇಬ್ಬರು ಎಕ್ಸ್ಚೇಂಜ್ ಮಾಡೋಣ. ಅಂದರೆ ನೀವು ನನಗೆ ಕೆಲಸ ಹಚ್ಚೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ ಅಂದಂಗಾಯಿತು. ಮತ್ತೆ ನಾನೊಬ್ಬಳೇ ಹಾಗೆ ಮಾಡಿದರೆ ಏನು ಮಜಾ? ಇಬ್ಬರ ನಡುವೆ ಕಾಂಪಿಟೇಷನ್ ಇದ್ದರೆ ಚೆನ್ನ. ಸರಿ, ಒಂದು ಕೆಲಸ ಮಾಡಿ. ನನಗೊಂದು ಯೋಚನೆ ಬಂತು. ನೀವು ಒಬ್ಬ ಹೆಂಡತಿ ಮಾತಾಡಿದ ಹಾಗೆ ಟೈಟಲ್ ಉಪಯೋಗ ಮಾಡಿ ಸಂಭಾಷಣೆ ರೆಡಿ ಮಾಡಿ. ನಾನು ಒಬ್ಬ ಗಂಡನ ರೀತಿಯಲ್ಲಿ ತಾರಾಸು ಅವರ ಕಾದಂಬರಿಗಳ ಟೈಟಲ್ ರೆಡಿ ಮಾಡಿ ಸಂಭಾಷಣೆ ರೆಡಿ ಮಾಡ್ತೀನಿ ಎಂದಾಗ ಸುಮಾಳಿಗೆ ಅದು ಸರಿ ಅನ್ನಿಸಿ ಒಪ್ಪಿಕೊಂಡಳು. ಅವಳು ಒಪ್ಪಿಕೊಂಡ ಕೂಡಲೇ ಅಭಿ ಅವಳಿಗೆ ತ್ರಿವೇಣಿಯವರ ಕಾದಂಬರಿಗಳ ಎಲ್ಲ ಟೈಟಲ್ ಕಳುಹಿಸಿದ. ಸುಮಾಳಿಗೆ ನಿದ್ರೆ ಹಾರಿ ಹೋಗಿತ್ತು. ಅವಳು ಆ ಲಿಸ್ಟ್ ತೆಗೆದುಕೊಂಡು ಟೇಬಲ್ ಮೇಲೆ ಕುಳಿತುಕೊಂಡು ಅದೇ ಲಿಸ್ಟ್ ನೋಡತೊಡಗಿದಾಗ ಮತ್ತೆ ಅಭಿ ಫೋನ್ ಮಾಡಿ, 15 ನಿಮಿಷ ಟೈಮ್, ಅಷ್ಟರಲ್ಲಿ ನೀವು ರೆಡಿ ಮಾಡಬೇಕು ಮತ್ತು ನಾನು ರೆಡಿ ಮಾಡೋ ಪ್ರಯತ್ನ ಮಾಡ್ತೀನಿ ಎಂದಾಗ ಸುಮಾ ನಗುತ್ತಾ ಒಪ್ಪಿಕೊಂಡಳು. ಅಭಿ ಫೋನ್ ಡಿಸ್ಕನೆಕ್ಟ್ ಮಾಡಿದ ಸುಮಾ ಒಂದು ರೀತಿಯಿಂದ ಗಂಭೀರವಾಗಿ ಅಭಿ ಕೊಟ್ಟ ತನ್ನ ಹೋಮ್ವರ್ಕ್ ಮಾಡತೊಡಗಿದ್ಲು. ಸಾಕಷ್ಟು ಪ್ರಯತ್ನ ಮಾಡಿದ ಬಳಿಕ ಅವಳು ಒಂದು ಸಂಭಾಷಣೆಯನ್ನು ತಯಾರು ಮಾಡಿ ಮುಗಿಸಿ ಗಡಿಯಾರ ನೋಡಿದಾಗ ಅಭಿ ಕೊಟ್ಟ ಅವಧಿ ಮುಗಿಯಲು ಇನ್ನು 3 ನಿಮಿಷ ಬಾಕಿ ಇತ್ತು. ಅವನ ಕರೆಯ ದನಿಯನ್ನು ಕಾಯುತ್ತಾ ಕುಳಿತುಕೊಂಡಳು. ಅದೇ 3 ನಿಮಿಷ ಅವಳಿಗೆ 3 ಯುಗದಂತೆ ಕಾಡತೊಡಗಿತು. ಗಡಿಯಾರವನ್ನೇ ನೋಡುತ್ತಾ ಹಾಗೆ ತಾನು ಬರೆದ ಸಂಭಾಷಣೆಯನ್ನು ಅಲ್ಲಲ್ಲಿ ತಿದ್ದಿ ಸರಿ ಮಾಡುತ್ತಾ ಕುಳಿತುಕೊಂಡಳು. ಸರಿಯಾಗಿ 15 ನಿಮಿಷಗಳ ನಂತರ ಅವಳ ಫೋನ್ ರಿಂಗ್ ಆಯಿತು. ಕೊಂಡಳು. ರೀ, ನೀವು ತುಂಬ ಕಷ್ಟದ ಕೆಲಸ ಹಚ್ಚಿದ್ದೀರಿ ನನಗೆ ಎಂದು ಅಭಿ ಆಕ್ಷೇಪಭರಿತ ಧ್ವನಿಯಲ್ಲಿ ಹೇಳಿದ. ಹಾಗಾದರೆ ನೀವು ಸೋಲುಂಡಿರಿ ಎಂದು ಅಂದುಕೊಳ್ಳಬಹುದೇ? ಅದು ಹೇಗೆ ಸಾಧ್ಯ? ಹಾಗೂ ಈಗೂ ಪ್ರಯತ್ನ ಮಾಡಿ ರೆಡಿ ಮಾಡಿದ್ದೇನೆ. ಹಾಗಾದರೆ ಹೇಳಿ. ಇಲ್ಲ, ನೀವು ಮೊದಲು. ನೋಡಿ, ಗಂಡ ಹೆಂಡಿರ ಜಗಳದಲ್ಲಿ ಮೊದಲು ಯಾವಾಗಲೂ ಗಂಡನೇ ಹೇಳೋದು. ಅದಕ್ಕೆ ನೀವೇ ಮೊದಲು ಹೇಳಿ. ಸರಿ, ಮಕ್ಕಳಿಲ್ಲದ ನಿಮ್ಮಮ್ಮ ಪಂಜರದ ಪಕ್ಷಿಯಾಗಿ ಪರಿಮಳದ ಉರುಳಲ್ಲಿರುವಾಗ ಅಕ್ಕಮ್ಮನ ಭಾಗ್ಯ ಪಾರಿಜಾತ ಪುಷ್ಪದಂತಹ ಬಂಗಾರಿಯಂತೆ ಹುಟ್ಟಿದ ನೀನು ಮದುವೆಯ ವಯಸ್ಸಿಗೆ ಬಂದೆ. ಮದುವೆಗಿಂತ ಮೊದಲು ಹೊಯ್ಸಳೇಶ್ವರ ವಿಷ್ಣುವರ್ಧನಂತೆ ಮೆರೆಯುತ್ತಿದ್ದ ನಾನು ನಮ್ಮ ಮನೆಗೆ ಬೆಳಕು ತಂದ ಬಾಲಕನಾಗಿದೆ ಹೊರತು ಬೇಡದ ಮಗುವಾಗಿರಲಿಲ್ಲ. ನನ್ನನ್ನು ಕಂಡವರೆಲ್ಲ ಆಹಾ ನೋಡು ಆ ಭಾಗ್ಯಶಿಲ್ಪಿ ಎನ್ನುತ್ತಾ ಎಲ್ಲ ಅವನ ಹೆಸರಲ್ಲೇ ಎಂದು ಹೇಳಿ ಹರ್ಷಿಸುತ್ತಿದ್ದರು. ಇಂಥ ಕೀರ್ತಿ ನಾರಾಯಣ ಆದ ನಾನು ಯಾರೋ ಹೇಳಿದ ಮಾತು ನಂಬಿ ಅಗ್ನಿರಥದಲ್ಲಿ ಆಕಸ್ಮಿಕವಾಗಿ ಟೋಕಾ ನೋಟು ನೋಡಲು ಬೆಳಕಿನ ಬೀದಿಯಲ್ಲಿ ಯಾವುದು ಮರಳು ಸೇತುವೆ ಮೇಲೆ ಚಕ್ರ ತೀರ್ಥದ ಮುಖಾಂತರ ಚಂದಾವಳ್ಳಿಯ ತೋಟಕ್ಕೆ ನುಗ್ಗಿದಾಗ ನೀನು ನನ್ನ ಗೆಳತಿಯ ಜೊತೆಗೆ ಅಲ್ಲಿದ್ದೆ. ನೀವಿಬ್ಬರು ಮೊದಲ ನೋಟ ನನ್ನನ್ನು ನೋಡಿ ಬೆಚ್ಚಿದಾಗ ನನ್ನ ಪರಿಸ್ಥಿತಿ 2 ಹೆಣ್ಣು 1 ಗಂಡು ಎಂಬಂತಾಗಿತ್ತು. ಆದರೆ ನಾನು ನನ್ನ ಬದುಕಿನ ನಾಯಕಿ ಎಂದು ನಿನ್ನನ್ನು ನಿನ್ನ ಒಮ್ಮೆ ನಕ್ಕ ನಗು ನೋಡಿ ಆಯ್ಕೆ ಮಾಡಿದಾಗ ನೀನು ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋದೆ. ನನಗೇನು ಗೊತ್ತು ಅದು ನಾಗರ ಹಾವು ವಾಸಿಸುವ ಹುತ್ತ ಅಂತ. ಅದೊಂದು ಪಕ್ಕ ಚದುರಂಗದ ಮನೆ. ಆದರೂ ನಾನು ನಿನ್ನನ್ನು ಕಸ್ತೂರಿ ಕಂಕಣ ಕಟ್ಟಿಕೊಂಡು ಮದುವೆಯಾಗಿ ನನ್ನ ಮನೆಗೆ ಬಂದ ಮಹಾಲಕ್ಷ್ಮಿ ಅಂತ ತಿಳಿದಿದ್ದೆ. ನೀನು ಗೃಹ ಪ್ರವೇಶ ಮಾಡಿದಾಗ ನನಗೇನು ಗೊತ್ತು ನೀನೊಂದು ಮಸಣದ ಹೂವು ಎಂದು. ನಿನ್ನ ಮದುವೆಯಾದ ಮೇಲೆಯೇ ನನ್ನ ಕುರುಡಾಗಿದ್ದ ಕಣ್ಣು ತೆರೆಯಿತು. ನೋಡಲು ಚಂದನ ಗೊಂಬೆಯಾಗಿದ್ದ ನೀನು ನನ್ನನ್ನು ನಿನ್ನ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ಜೀತದ ಜೀವ ಮಾಡಿದೆ. ನಾನು ಪುರುಷಾವತಾರ ತಾಳಿ ತಿರುಗುಬಾಣ ಬಿಟ್ಟು ನಿನ್ನಲ್ಲಿರುವ ಕಾರ್ಕೋಟಕ ವಿಷ ತೆಗೆಯುವ ಪ್ರಯತ್ನ ಮಾಡಿದರು. ಅದು ಸಫಲವಾಗದೆ ನನ್ನ ಪಾಲಿಗೆ ನೀನೊಂದು ಯಕ್ಷ ಪ್ರಶ್ನೆಯಾದೆ. ನಮ್ಮಿಬ್ಬರ ಪ್ರಥಮ ರಾತ್ರಿ ನನ್ನಿಂದ ರಕ್ತರಾತ್ರಿಯಾಗಿ ಚಕ್ರೇಶ್ವರನಂತಿದ್ದ
ನನ್ನನ್ನು ಕಂಬನಿಯ ಕುಯಿಲು ತೆಗೆಯುವಂತೆ ಮಾಡಿ ನನ್ನ ಬಯಕೆಯ ಬೂದಿಯಾಗಿ ಬೆಂಕಿಯ ಬಲೆಯಲ್ಲಿ ಒದ್ದಾಡಿ ಕೆದಿಗೆ ವನದಲ್ಲಿ ಬಿಡುಗಡೆಯ ಬೇಡಿ ಕೇಳಿಕೊಂಡರೂ ಬೇಲಿ ಮೇಯ್ದು ಹೊಲದ ಹಾಗೆ ನನಗೆ ಬಿಡುಗಡೆ ಸಿಗದೆ ನೀನು ಹೇಳಿದಂತೆ 4+4 1 ಎಂದು ಹೇಳುತ್ತಾ ನನ್ನ ಮಾನವಾಗಿ ನಿನ್ನ ಕೈಗೊಂಬೆಯಾಗಿರುವೆ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದಾಗ ಸುಮ ದಂಗು ಬಡಿದವರಂತೆ ಕೇಳುತ್ತಾ ಹಾಗೆ ಕುಳಿತಿದ್ದಳು. ಅವನ ಕರಾರುವಾಕ್ಕಾಗಿ ಹೇಳಿದ ರೀತಿ ಮತ್ತು ಪದ ಜೋಡಣೆ ಅವಳಿಗೆ ದಂಗು ಬಡಿಸಿದ್ದವು. ಒಂದೇ ಒಂದು ರೀತಿಯಲ್ಲಿ ಯಾವುದೇ ನ್ಯೂನತೆ ಇಲ್ಲದೆ ಒಂದೇ ಸಾಲಿನಲ್ಲಿ ಎಲ್ಲ ಟೈಟಲ್ ಬರುವ ರೀತಿಯಲ್ಲಿ ಅವನು ಜೋಡಿಸಿದ ರೀತಿಯನ್ನು ಗಮನಿಸಿದಾಗ ಅವನ ಮೇಧಾವಿತನ ಅವಳಿಗೆ ಗೊತ್ತಾಗುತ್ತಿತ್ತು. ಅವನು ಹೇಳುವುದನ್ನೇ ಕೇಳುತ್ತಾ ಹಾಗೆ ಮೈ ಮರೆತು ಕುಳಿತಾಗ ಅವನು ಹಲೋ, ನನ್ನ ಸರದಿ ಮುಗೀತು, ಹೀಗೇನಿದ್ದರೂ ನಿಮ್ಮ ಸರದಿ ಎಂದು ಹೇಳಿದಾಗ ತಾನು ಅವನಷ್ಟು ನೀಟಾಗಿ ಚೆನ್ನಾಗಿ ಬರದಿಲ್ಲ ಅಂತ ತಾನೇ ಅಂದುಕೊಂಡಳು. ಹೋಗಲಿ ಬಿಡಿ, ನಾನೇನು ನಿಮ್ಮಷ್ಟು ಚೆನ್ನಾಗಿ ತಯಾರು ಮಾಡಿಲ್ಲ, ನೀವು ಗೆದ್ದಿರಿ ಅಂತ ನಾನೇ ಒಪ್ಪಿಕೊಳ್ಳುತ್ತೇನೆ ಅಂದಾಗ ಅಭಿ ಸ್ವಲ್ಪ ದನಿ ಏರಿಸಿ, ಅದು ಸಾಧ್ಯವಿಲ್ಲ, ನೀವು ಕೇವಲ ನನ್ನದು ಕೇಳಿ ಗೆದ್ದಿರಿ ಎಂದು ಹೇಳಿದರೆ ನಾನು ಕೇಳುವುದಿಲ್ಲ, ನೀವು ಏನು ಹೇಗೆ ತಯಾರು ಮಾಡಿರುವಿರೋ ಅದನ್ನು ನನಗೆ ಹೇಳಲೇಬೇಕು, ನಾನು ಕೇಳಲೇಬೇಕು ಎಂದು ಹಠ ಹಿಡಿದಾಗ ಸುಮ ಬೇರೆ ದಾರಿ ಇಲ್ಲದೆ ಸರಿ, ಆದರೆ ನನ್ನ ಮಾತನ್ನು ಕೇಳಿ ನಗಬಾರದು, ಸತ್ಯವಾಗ್ಲೂ ನಗೋದಿಲ್ಲ, ಪ್ಲೀಸ್ ಹೇಳಿ ಎಂದಾಗ ಸುಮ ತ್ರಿವೇಣಿಯವರ ಕಾದಂಬರಿಗಳ ಟೈಟಲ್ ಬಳಸಿ ತಾನು ತಯಾರಿಸಿದ ಸಂಭಾಷಣೆ ಹೇಳತೊಡಗಿದಳು. ನಿಮ್ಮನ್ನು ಕಟ್ಟಿಕೊಂಡು ನಾನೇನು ಅನುಭವಿಸುತ್ತಿದ್ದೇನೆ ಅಂತ ಆ ದೇವರಿಗೆ ಗೊತ್ತು. ಬೆಳ್ಳಿ ಮೋಡದಲ್ಲಿ ಮೊದಲ ಹೆಜ್ಜೆ ಯೌವನದಲ್ಲಿತ್ತು. ದೂರದ ಬೆಟ್ಟದ ಕಡೆಗೆ ಹೊರಟಾಗ ನನ್ನ ಹೃದಯ ಗೀತಾ ಹಣ್ಣೆಲೆ ಚಿಗಿರಿದಾಗ ವಸಂತ ಗಾನವನ್ನು ನುಡಿಯುತ್ತಿತ್ತು. ತಾವರೆಯ ಕೊಳದ ಹತ್ತಿರ ನಮ್ಮ ಎರಡು ಮನಸ್ಸು ಮಿಡಿದಾಗ ಯಾವ ಬೆಕ್ಕಿನ ಕಣ್ಣು ಬಿತ್ತೋ ದೇವರೇ ಬಲ್ಲ. ಕಂಕಣ ಕಟ್ಟಿಕೊಂಡು ಬರುವಾಗ ಎಲ್ಲರೂ ಅವಳ ಮಗಳು ಅವಳ ಮನೆಗೆ ಹೊರಟರೆಂದು ನಾನು ನನ್ನ ಬಾನ ಬೆಳಗಿತು ಎಂದುಕೊಂಡು ಬಂದ ಮೇಲೆ ಗೊತ್ತಾಯಿತು. ನಾನಿಲ್ಲಿ ಒಂದು ಕೀಳು ಗೊಂಬೆ, ನನ್ನ ಮನದ ಹೂವು ಹಣ್ಣು ಆಗಲಿಲ್ಲ, ನಾನಿರುವುದು ಶರಪಂಜರದಲ್ಲಿ ಅಪಸ್ವರ ಆಡುತ್ತಾ ಅಂತ. ಅದು ನನ್ನ ಜೀವನದ ಮೊದಲ ಅಪಜಯ. ನೀವು ನನಗೊಂದು ಮುಚ್ಚಿದ ಬಾಗಿಲು. ಮೊದಮೊದಲು ನಿಮ್ಮಿಂದ ಮುಕ್ತಿ ಬಯಸಿ ಕಾಶಿ ಯಾತ್ರೆ ಮಾಡಬೇಕೆಂದು ಬಯಸಿದೆ. ಆದರೆ ನಿಮ್ಮನ್ನು ನಾನೆಂದು ಹೆಣ್ಣಾಗಿ ಮಣಿಸಲು ಬೇಕೆಂದೇ ಪಣ ತೊಟ್ಟು ಮೊದಲು ಸೋತಂತೆ ಮಾಡಿ ನಂತರ ನಿಮ್ಮನ್ನು ನನ್ನ ಕೈಗೊಂಬೆ ಮಾಡಿ ಸೋತು ಗೆದ್ದವಳು ಆಗಿರುವೆ. ಅವಳ ಮಾತು ಮುಗಿಯುತ್ತಿದ್ದಂತೆ ಅಭಿ, ವಾವ್, ಎಂಥ ಚಮತ್ಕಾರದ ಶಬ್ದಗಳನ್ನು ಜೋಡಿಸಿ ಚೆನ್ನಾಗಿ ಎಣೆದಿರಿ, ತುಂಬ ಮಜಾ ಬಂತು, ನಿಮ್ಮ ಪದಗಳ ಜೋಡಣೆ ಚೆನ್ನಾಗಿದೆ. ನಾನೇನು ಬಿಡಿ, ಹೇಗಿದ್ದರೂ ಲೆಕ್ಚರರ್, ಆದರೆ ನೀವು ಮಾತ್ರ ಸಾಹಿತ್ಯ ಲೋಕಕ್ಕೆ ಅನಾನುಭಾವಿಯಾಗಿದ್ದರೂ ಸಹ ನನಗಿಂತಲೂ ಚೆನ್ನಾಗಿ ನೀವು ಶಬ್ದ ಜೋಡಣೆ ಮಾಡಿ ತುಂಬ ಚೆನ್ನಾಗಿ ಹೇಳಿದಿರಿ. ನಾನು ನಿಮಗೆ ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಬೇಕು. ಹಾಗೇನಿಲ್ಲ, ನೀವು ನನಗೆ ಹ್ಯಾಟ್ಸ್ ಆಫ್ ಹೇಳುವ ಬದಲಾಗಿ ನನ್ನ ಅಮ್ಮನಿಗೆ ಹೇಳಬೇಕು. ನಾನು ಇಷ್ಟು ಚೆನ್ನಾಗಿ ಮಾತಾಡೋದು ಕಲಿತಿದ್ದು ಅವಳಿಂದ. ಅವಳೇ ನನ್ನ ಮೊದಲ ಗುರು. ನಮ್ಮ ಮಾತೃಭಾಷೆಯ ಅಭಿಮಾನದಿಂದ ನನಗೆ ಗೊತ್ತಾಗಲಿ ಎಂದು ಅವಳು ಮೊದಲಿನಿಂದಲೂ ನನಗೆ ಕನ್ನಡ ಭಾಷೆಯಲ್ಲಿ ಮಾತನಾಡಿಸುತ್ತಾ ವ್ಯವಹರಿಸುತ್ತಾ ಬಂದಳು. ಅವಳಿಂದಲೇ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬಂದಿದ್ದು. ನನ್ನ ತಾಯಿ ನನಗೆಲ್ಲ ಎಂದು ಹೇಳಿದ ಅವನು ಆ ರೀತಿಯಾಗಿ ಹೇಳಿದ್ದು ಕೇಳಿ ಸುಮಾಳಿಗೆ ತನ್ನ ತಾಯಿ ನೆನಪಾದಳು. ಅವಳ ತಾಯಿ ಕೇವಲ ತಾಯಿಯಲ್ಲ, ಒಂದು ದೇವತೆ ಅಂದರೂ ತಪ್ಪಾಗಲಾರದು. ಅಂಥ ತಾಯಿ ಸುಮಾಳಿಗೆ ಮನಸ್ಸಿಗೆ ಏನಾದರೂ ನೋವಾದರೆ ಅದನ್ನು ಕೇವಲ ಅವಳ ಮುಖ ನೋಡಿಕೊಂಡು ತಿಳಿದುಕೊಂಡು ಬಿಡುತ್ತಿದ್ದಳು. ಅಲ್ಲದೆ ತನ್ನ ಸಮಸ್ಯೆಗಳಿಗೆ ಅವಳೇ ಪರಿಹಾರ ಸೂಚಿಸುತ್ತಿದ್ದಳು. ತನ್ನ ಮದುವೆ ನಿಶ್ಚಯವಾದಾಗ ಸುಮ ಬಹಳವಾಗಿ ಗಾಬರಿಯಾಗಿದ್ದಳು. ತನ್ನ ಗಂಡ ಹೇಗೆ ಇರುವನೋ, ಅವನ ಸ್ವಭಾವ ಹೇಗೋ ಎಂದು ಹಲವಾರು ಬಾರಿ ಯೋಚನೆ ಮಾಡಿದಾಗ ಅವಳ ತಾಯಿ ಅವಳಿಗೆ, ಸುಮಿ ನೋಡಮ್ಮ, ನಿನ್ನ ಗಂಡ ಹೇಗೆ ಅಂತ ಯೋಚನೆ ಮಾಡಬೇಡ. ಯಾರು ನಮ್ಮನ್ನು ಪ್ರೀತಿಸುತ್ತಾರೋ ಅವರನ್ನು ಎಂದಿಗೂ ಬಿಡಬಾರದು. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನು ಪ್ರೀತಿಸುವವರನ್ನು ನಮಗೆ ಸಿಕ್ಕಾಗ ಮಾತ್ರ ಅವರನ್ನು ಸಂಶಯದಿಂದ ಅಥವಾ ದೂರ ಮಾಡಬಾರದು. ಪ್ರೀತಿ ಸಿಗದಿದ್ದವರು ಅನಾಥರು ಎಂದು ಹೇಳಿದ್ದರು.
ಅವರ ಮಾತನ್ನು ಕೇಳಿದ ಸುಮಾ ತನ್ನ ಗಂಡನನ್ನು ತನ್ನ ತಾಯಿ ಹೇಳಿದ ರೀತಿಯ ದೃಷ್ಟಿಯಿಂದ ನೋಡಿದಾಗ ಅವಳ ಮಾತು ನಿಜ ಅನ್ನಿಸಿತ್ತು. ಅದರಂತೆ ಈಗ ಅಭಿ ತನ್ನ ತಾಯಿ ಬಗ್ಗೆ ಹೇಳಿದಾಗ ಸುಮಾಳಿಗೂ ಸಹ ತನ್ನ ತಾಯಿ ನೆನಪಾಯಿತು. ಅದಕ್ಕೆ ಅವಳು ಸುಮ್ಮನಾಗಿದ್ದಳು. ಅವಳು ಮೌನವಾಗಿರುವುದನ್ನು ಕಂಡ ಅಭಿ, ಯಾಕೆ, ಏನಾಯ್ತು? ಏನಿಲ್ಲ, ನೀವು ನಿಮ್ಮ ತಾಯಿ ಬಗ್ಗೆ ಹೇಳಿದಿರಲ್ಲ, ನನಗೆ ನನ್ನ ತಾಯಿ ನೆನಪಾದ್ಲು. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ಅವರು ಇದ್ದಾಗ ತಿಳಿಯೋದಿಲ್ಲ, ಹೋದ ಮೇಲೆ ತಿಳಿಯುತ್ತದೆ. ಹೌದು, ನೀವು ಹೇಳುವುದು ನಿಜ ಎಂದಷ್ಟೇ ಹೇಳಿದ ಅಭಿ ಕೊನೆಗೆ ಸುಮಾ, ಯಾಕೋ ನನಗೆ ಮನಸ್ಸು ಸರಿಯಿಲ್ಲ, ಮತ್ತೆ ಸಿಗೋಣ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಹಾಗೆ ಅವಳು ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹಾಸಿಗೆ ಮೇಲೆ ಉರುಳಿಕೊಂಡಾಗ ಅವಳ ತಾಯಿ ನೆನಪಾದಳು. ತಾಯಿಯ ನೆನಪಾಗಿ ಅವಳಿಗೆ ಕಣ್ಣಲ್ಲಿ ನೀರು ಬಂತು. ಹಾಗೆ ಕೆನ್ನೆ ಮೇಲೆ ಉರುಳಿದ ನೀರು ದಿಂಬನ್ನು ತೋಯಿಸತೊಡಗಿತು. ಹಾಗೆ ತನ್ನ ತಾಯಿ ಹೇಳಿದ ಮಾತು ನೆನಪಾಯಿತು. ಸಂಬಂಧ ಇಲ್ಲದೆ ಇದ್ದವರು ಅನಾಥರಲ್ಲ, ಪ್ರೀತಿ ಇಲ್ಲದೆ ಇದ್ದವರು ಮತ್ತು ಸಿಗದವರು ಅನಾಥರು. ನಿಜ, ತನ್ನ ತಾಯಿ ಹೇಳಿದ ಮಾತು ಮಾತ್ರ ನಿಜವಾಗಿದೆ. ಸಂಬಂಧ ಇಲ್ಲದೆ ಇದ್ದವರು ಅನಾಥರಲ್ಲ. ತನಗೆ ಸಂಬಂಧವಿದ್ದವರು ಈಗ ಯಾರೂ ಇಲ್ಲ, ಒಬ್ಬೊಂಟಿ. ಪ್ರೀತಿ ಸಿಕ್ಕಾಗ ಮಾತ್ರ ಸಂಬಂಧಗಳು ನೆನಪಿಗೆ ಬರುವುದಿಲ್ಲ. ಪ್ರೀತಿಗೆ ಆ ಶಕ್ತಿ ಇದೆ. ಅದಕ್ಕೆ ತನ್ನ ತಾಯಿ ಹೇಳಿದ್ದು ಸರಿ, ಪ್ರೀತಿ ಸಿಗದೆ ಇದ್ದವರು ಅನಾಥರು ಅಂತ. ಈ ಮಾತನ್ನು ನೆನಪಿಸಿಕೊಂಡು ಸುಮಾ ತನ್ನ ಜೀವನವನ್ನು ಅವಲೋಕನ ಮಾಡಿದಾಗ ಈಗ ಪ್ರೀತಿ ಸಿಗದೆ ತನ್ನವರನ್ನು ಕಳೆದುಕೊಂಡು ಅನಾಥಳಾಗಿದ್ದಳು. ಆದರೆ ಒಂದು ಹೃದಯ ತನ್ನನ್ನು ಪ್ರೀತಿಸುತ್ತಿದೆ ಅಂತ ಗೊತ್ತಾದಾಗ ಮಾತ್ರ ಅವಳಿಗೆ ತಾನು ಕಳೆದುಕೊಂಡಿದ್ದ ಸಂಬಂಧಿಕರೆಲ್ಲ ನೆನಪಿಗೆ ಬರಲಿಲ್ಲ. ಹೃದಯದ ತುಂಬ ಬಾಡಿ ಹೋದ ಪ್ರೀತಿ ಚಿಗುರೊಡೆದಿತ್ತು. ಅದನ್ನು ಪಡೆದು ತೀರಬೇಕು ಅಂತ ಸುಮಾ ನಿರ್ಧರಿಸಿದಳು. ಎಷ್ಟೇ ಆದರೂ ಅವಳಿಗೂ ಮನಸ್ಸು ಒಂಟಿತನದಿಂದ ರೋಸಿ ಹೋಗಿತ್ತು. ಅವಳಿಗೆ ತನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನ್ನಿಸುತ್ತಿತ್ತು. ತನ್ನವರು, ತನ್ನ ಮನಸ್ಸನ್ನು ಬಲ್ಲವರು, ತನ್ನ ಅರ್ಥ ಮಾಡಿಕೊಳ್ಳುವವರು, ತನ್ನ ಭಾವನೆಗಳನ್ನು ಗೌರವಿಸುವವರು ಈಗ ಅಭಿ ಅವಳಿಗೆ ಸಿಕ್ಕಿದ್ದ. ಅವನು ಸಹ ಅದೇ ತೆರನಾಗಿ ಅವಳ ಮನಸ್ಸಿನಲ್ಲಿ ಸೂಕ್ತನಾಗಿದ್ದ. ಅವಳ ಭಾವನೆಗಳನ್ನು ಬಡಿದು ಎಬ್ಬಿಸಿದ್ದ. ಅವನ ವಿಚಾರಧಾರೆಗಳು, ಅವನ ಟೇಸ್ಟ್ ತನಗೆ ಬೇಕಾದ ರೀತಿಯಲ್ಲಿ ಇದ್ದದ್ದರಿಂದ ಅವಳು ಸಹ ಅವನಿಗೂ ಸ್ಪಂದಿಸಿದಳು. ಒಂದು ಹೆಣ್ಣು ಯಾವುದೇ ಗಂಡಸಿಗೆ ಕೂಡಲೇ ಸ್ಪಂದಿಸುವುದಿಲ್ಲ. ಮೊದಲು ಅಳೆದು ತೂಗಿ ನೋಡಿ ತನಗೆ ಹೊಂದುವಂತಿದ್ದರೆ ಮತ್ತು ಭಾವನೆಗಳಿಗೆ ಸ್ಪಂದನೆ ಇದ್ದರೆ ಮಾತ್ರ ತನ್ನ ಕಡೆಯಿಂದ ಸ್ಪಂದಿಸುತ್ತಾಳೆ. ಹೆಣ್ಣಿಗೆ ದೇವರು ಅಂತಹ ಒಂದು ವರ ಕೊಟ್ಟಿದ್ದಾನೆ. ಇಂಥ ವಿಚಾರ ಗಂಡಸಿಗೆ ಮಾತ್ರ ಬರುವುದಿಲ್ಲ. ಗಂಡು ಹೃದಯವಿದ್ದರೂ ಮೃದುತ್ವ ಸ್ವಲ್ಪ ಕಮ್ಮಿ. ಗಂಡಸು ತನ್ನ ವಿಚಾರದ ಜೊತೆಗೆ ತನ್ನ ಹೃದಯವನ್ನು ಜೋಡಿಸುತ್ತಾನೆ. ಆದರೆ ಹೆಣ್ಣು ಮಾತ್ರ ಹೃದಯದಿಂದಲೇ ಯೋಚಿಸಿ ಅದರಿಂದಲೇ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ. ಅದೇ ಗಂಡು ಮತ್ತು ಹೆಣ್ಣು ವಿಚಾರಧಾರೆಯಲ್ಲಿ ಇರುವ ವ್ಯತ್ಯಾಸ. ಹೀಗೆ ಯೋಚನೆ ಮಾಡುತ್ತಲೇ ಮಲಗಿಕೊಂಡಳು. ಅವಳು ಮರುದಿನ ಬೆಳಿಗ್ಗೆ ಎದ್ದಾಗ ಮನದ ತುಂಬ ರಾತ್ರಿ ಮಾಡುತ್ತಿದ್ದ ಯೋಚನೆ ಮುಂದುವರೆಯಿತು. ತಾನೇನು ತೀರ್ಮಾನ ತೆಗೆದುಕೊಂಡಿದ್ದಳು, ಆದರೆ ಅದು ಸರಿಯೋ ತಪ್ಪೋ ಎನ್ನುವ ಮತ್ತೊಂದು ರೀತಿಯಿಂದ ಯೋಚನೆ ಪ್ರಾರಂಭವಾಯಿತು. ಅದೇ ರೀತಿ ಯೋಚನೆಯಲ್ಲಿ ಅವಳು ಕಾಲೇಜಿಗೆ ಹೋದಳು. ಹಾಗೆ ಅದೇ ಯೋಚನೆ ಮಾಡುತ್ತಲೇ ಅವಳು ಅಂದಿನ ಪಾಠವನ್ನು ಮಾಡಿದಳು. ಮುಂದುವರಿಯುವುದು.